ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಲೋನ್ಲಿನೆಸ್ ಅಲ್ಲ ಅವ್ರ ಹೆಸರು ಬರ್ತು ಒಂದು ಅವ್ರ ಹೆಸರು ಒಂದು ಬರ್ತಾರೆ. ಆ ಪೇರೆಂಟ್ ಹೆಸರು ಮಗುವಿನ ಹೆಸರು. ಒಂಟಿತನ ಸಮಾಜಕ್ಕೆ ರೋಗ ಮತ್ತು ಅದಕ್ಕೆ ಇದರ ಪರಿಹಾರಗಳು ನನಗೆ ಜಾಸ್ತಿ ಗೊತ್ತಿಲ್ಲ, ಎಷ್ಟು ಮಾತಾಡ್ತೀನಿ ಸರ್. ಇವತ್ತು ನಿಮ್ಮ ನೋಡಿ, ಮಾನವ ಮೊದಲನೇದಾಗಿ ಸಂಘಜೀವಿ ಅಂದರೆ ಒಬ್ಬನೇ ಭಾಳ ಅವತ್ತು ಒಂಟಿಯಾಗಿ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಮನುಷ್ಯ ಜೀವನ ಮಾಡಬೇಕಂದ್ರೆ ಭೂಮಿ ಮೇಲೆ ವಾಸಿಸಬೇಕು, ಬದುಕಬೇಕಂದ್ರೆ ಬೇರೆ ಅವಶ್ಯಕತೆ ಇದ್ದೇ ಇದೆ ಪ್ರತಿಯೊಬ್ಬರು ಕೂಡ. ನಾವಾಗಿರ್ಬೋದು, ಯಾರಾಗಿರ್ಬೋದು. ಇವತ್ತು ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳು ಸಹ ಇವತ್ತು ಒಂಟಿಯಾಗಿರಲ್ಲ, ಗುಂಪಾಗಿನೇ ಹೋಗೋದಂತೇವೆ ವಾಸ ಮಾಡ್ತವೆ. ನಾವು ಹೊರಗಡೆ ಮೇಯಕ್ಕೆ ಹೋದಾಗಿರ್ಬೋದು, ತಿನ್ನಕ್ಕೆ ಹೋದಾಗಿರ್ಬೋದು, ಗುಂಪಾಗಿ ಹೋಗ್ತವೆ, ಯಾವುದು ಕೂಡ ಒಂಟಿಯಾಗಿರಲ್ಲ. ಆದರೆ ನಾವು ಮನುಷ್ಯರು, ನಮಗೆ ಒಳ್ಳೆ ಬುದ್ಧಿ ಸಿಕ್ತಿ, ದೇವ್ರು ಒಳ್ಳೆ ಎಲ್ಲ ಬುದ್ಧಿಮಟ್ಟ ಎಲ್ಲ ಕೊಟ್ಟಿದ್ದಾನೆ. ಹಂಗಾಗಿ ನಾವು ಒಂಟಿಯಾಗಿ ಬಳಕ್ಕೆ ಸಾಧ್ಯನೇ ಇಲ್ಲ. ಸೊ ಪ್ರತಿಯೊಂದಕ್ಕೂ ನಾವು ಬೇರೆಯವ್ರ ಅವಶ್ಯಕತೆ ಇದ್ದೇ ಇದೆ. ಇವತ್ತು ನಾವು ಇಲ್ಲಿ ಬಂದು ನಾನು ಎಷ್ಟು ಮಾತಾಡ್ತಿದ್ದೆ ಅಂತ ಹೇಳಿದ್ರೆ, ಇವತ್ತು ನಾವು ಹುಟ್ಟಿದಾಗ ನಮ್ಮ ತಂದೆ ತಾಯಿ ನಮ್ಗೆ ಮಾತು ಕಲಿಸ್ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಅವಶ್ಯಕತೆ ಐತಿ. ಆಮೇಲೆ ನಾನು ಇಷ್ಟೆಲ್ಲ ಎಜುಕೇಷನ್ ಮಾಡಿ ಇಷ್ಟೆಲ್ಲ ಒಳ್ಳೆ ಜಾಬ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಗುರುಗಳ ಕಾರಣ, ಗುರುಗಳು ಕಲಿಸ್ಕೊಟ್ರು. ಅಂದರೆ ಒಂಟಿಯಾಗಿ ಮನುಷ್ಯ ಭಾಳ ಸಾಧ್ಯ ಇಲ್ಲ. ಮತ್ತು ಈಗಿನ ಜನ್ಮದಲ್ಲಿ ನೋಡಿ, ಇವತ್ತು ನಾವು ಯಾಕೆ ಒಂಟಿಯಾಗಿ ಇರಬಾರ್ದು, ನಾವು ಒಂಟಿಯಾಗಿದ್ದರೆ ಅದರಿಂದ ಏನೋ ನಮ್ಮ ದುಷ್ಪರಿಣಾಮ ಆಗುತ್ತೆ, ನಾವು ಯಾಕೆ ಮತ್ತೊಬ್ಬರ ಜೊತೆ ಬೆರಿಬೇಕು ಅಂತ ಹೇಳಿದ್ರೆ, ಈಗ ನಾವು ಎಕ್ಸಾಂಪಲ್ ಈಗ ರೋಡಲ್ಲಿ ಹೋಗ್ತಾ ಇರ್ತೀವಿ ಅಥವಾ ಎಲ್ಲೋ ಒಂದು ಟ್ರಾವೆಲಿಂಗ್ ಮಾಡ್ತಾ ಇರ್ತೀವಿ, ಒಂದು ಪ್ಲೇಸ್ ಟು ಅನದರ್ ಪ್ಲೇಸ್ ನಾವು ಟ್ರಾವೆಲಿಂಗ್ ಮಾಡುವಾಗ ಈಗ ಪಕ್ಕದಲ್ಲಿ ಒಬ್ಬರು ಟ್ರೈನಲ್ಲಿ ಆಗಿರ್ಬೋದು, ಬಸ್ಸಲ್ಲಿ, ಫ್ಲೈಟಲ್ಲಿ ಬಾಜು ನಮ್ಮ ಪಕ್ಕದಲ್ಲಿ ಕೂತ್ಕೊಳ್ತಾರೆ ಪರ್ಸನ್. ನಾವು ಸುಮ್ಮನೆ ಏನೆಲ್ಲ ನಮ್ಮ ಪಾಡಿ ನಾವು ಕೂತ್ಕೊಂಡಿರ್ತೀವಿ, ಜಸ್ಟ್ ನಮ್ಮ ಪಾಡಿ ನಾವು ಕೂತ್ಕೊಂಡಿರ್ತೀವಿ. ಹಂಗೆ ಮಾಡಬಾರ್ದು. ಪಕ್ಕದಲ್ಲಿ ಜಸ್ಟ್ ಮಾತಾಡಬೇಕು, ಏನು ಎರಡು ಮಾತು ಮಾತಾಡಿ ದುಡ್ಡು ಕೊಡ್ತೇವೆ ಅವ್ರಿಗೆ, ಏನಾದ್ರೆ ನಮ್ಮ ಆಸ್ತಿ ಹೋಗುತ್ತೆ, ಏನೋ ಹೋಗಲ್ಲ. ಜಸ್ಟ್ ಒಂದೆರಡು ಮಾತು ಪ್ರೀತಿಯಿಂದ ಮಾತಾಡ್ಬೇಕಾಗುತ್ತೆ. ಸರ್ ಯಾವುದು, ನಿಮ್ಮ ಹೆಸರೇನು, ಎಲ್ಲಿ ಕೊಟ್ಟಿದ್ದೀರಿ, ಒಂದೆರಡು ಮಾತು ಏನಾದ್ರು ಮಾಡ್ಬೇಕು, ಸಹಾಯ ಮಾಡಬೇಕು. ನೆಕ್ಸ್ಟ್ ಈಗ ಇವತ್ತಿನ ನೋಡಿ, ನಮ್ಮ ಹಿಂದಿನ ತಲೆಮಾರು, ಈಗ ಒಂದು 2-3 ತಲೆಮಾರು ಹಿಂದ್ಗಡೆ ಅವಾಗ ಮನೆಯಲ್ಲಿ ಎಲ್ಲರೂ ಒಂದು ಅವಿಭಕ್ತ ಕುಟುಂಬ ಅಂತಿತ್ತು. ಅವಿಭಕ್ತ ಕುಟುಂಬ ಅಂದರೆ ಎಲ್ಲರೂ ಒಟ್ಟಿಗೆ ಸಂಸಾರ ಮಾಡ್ತಾ ಇದ್ರು ಒಂದೇ ಮನೆಯಲ್ಲಿ. ಇವಾಗ ಏನಾಗ್ತಿದೆ, ವಿಭಕ್ತ ಕುಟುಂಬ, ಎಲ್ಲ ಕುಟುಂಬಗಳು ಡಿವೈಡ್ ಆಗ್ತಾ ಇದ್ದಾರೆ, ಬೇರೆ ಆಗ್ತಾ ಇದೆ. ಅವಾಗ ಅಜ್ಜ ಅಮ್ಮ, ತಂದೆ ತಾಯಿ, ಅಣ್ಣ ತಮ್ಮ, ಚಿಕ್ಕಪ್ಪ ದೊಡ್ಡಪ್ಪ, ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಒಟ್ಟಿಗೆ ಒಂದೇ ಸಂಸಾರದಲ್ಲಿ ನಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರು. ಇವಾಗ ಹಂಗಿಲ್ಲ. ಇವಾಗ ಏನಾಗ್ತಿದೆ, ಸಂಸಾರ ಹೊಡೆದು ಈಗ ಎಕ್ಸಾಂಪಲ್ 3 ಜನ ಅಂತ ಹೇಳಿದ್ರಾದ್ರೆ 3 ಮಂದಿ ಬೇರೆ, ಅವರೊಂದು ಮನೆಯಲ್ಲಿ, ಇವರೊಂದು ಮನೆಯಲ್ಲಿ, ಅವರೊಂದು ಮನೆಯಲ್ಲಿ, ಎಲ್ಲ ಒಬ್ಬರು ಸಿಟಿಯಲ್ಲಿ, ಒಬ್ಬರು ಹಳ್ಳಿಯಲ್ಲಿ, ಅಥವಾ ಅವರು ಬೇರೆ ಎಲ್ಲ ಇರ್ತಾರಲ್ಲಿ, ತಂದೆ ತಾಯಿ ಒಂದು ಕಡೆ. ಅವಾಗ ಏನಾಗ್ತಿದೆ ಅಂತ ಹೇಳಿದ್ರೆ, ಗುರು ಹಿರಿಯರ ಏನಾದ್ರು ಬೆಲೆ ಆಗಿರ್ಬೋದು, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ, ಹಬ್ಬ ಹರಿದಿನಗಳು, ಇದ್ರ ಬಗ್ಗೆ ಮಕ್ಕಳಿಗೆ ಏನಾಗುತ್ತೆ, ನಾಲೆಜ್ ಕಡಿಮೆ ಆಗಿಬಿಡುತ್ತೆ. ಈಗ ನಾವು ಗುರುವರಿಗೆ ಯಾವ ಥರ ಗೌರವ ಕೊಡಬೇಕು, ತಂದೆ ತಾಯಿಗೆ ಯಾವ ಥರ ನೋಡ್ಕೋಬೇಕು, ಮನೇಲಿ ಹೇಗಿರಬೇಕು, ಹೊರಗಡೆ ಹೇಗಿರ್ಬೇಕು. ನೋಡಿ, ನಾವು ಚಿಕ್ಕವರಾಗಿದ್ದಾಗ ನಮ್ಮ ಅಜ್ಜ ಅಜ್ಜಿ ಆಗಿರ್ಬೋದು, ನಮ್ಮ ತಂದೆ ತಾಯಿ ನಮಗೆ ರಾತ್ರಿ ಮಲ್ಕೊಳ್ಳೋವಾಗಿರ್ಬೋದು ಅಥವಾ ಯಾವಾಗಾದ್ರೂ ಫ್ರೀ ಇದ್ದಾಗ ನಮಗೆ ಸಣ್ಣ ಪುಟ್ಟ ಒಂದು ಕತೆ ಹೇಳ್ತಿದ್ರು, ಸ್ಟೋರೀಸ್, ಸಣ್ಣ ಪುಟ್ಟ ಒಂದು ಕತೆಗಳನ್ನು ಹೇಳಿ ಅವ್ರ ಜೊತೆಗೆ ಬೆರಿತಾ ಇದ್ರು. ಇವಾಗಿಂದ ನಮ್ಮ ಜನ್ರೇಷನ್ ಯಾವ ಥರ ಆಗ್ತಿದೆ ಅಂತ ಹೇಳಿದ್ರೆ, ಜಸ್ಟ್ ಈಗ ನಮ್ದು ಏನಾಗ್ತಿದೆ, ನಾವು ಒಳ್ಳೆ ಎಜುಕೇಷನ್ ಮಾಡ್ತೀವಿ, ಒಂದು ಒಳ್ಳೆ ಜಾಬ್ ಸಿಗುತ್ತೆ, ನಾವು ಎಲ್ಲರೂ ಬಿಸ್ನೆಸ್ ಮಾಡ್ಕೊತೀವಿ, ಹೋಗ್ತೀವಿ, ಕೆಲಸ ಮಾಡ್ತೀವಿ, ಮನೆಗೆ ಬರ್ತೀವಿ. ನನಗೆ ತುಂಬ ಸ್ಟ್ರೆಸ್ ಆಗಿದೆ, ನನಗೆ ಫ್ರೀ ಬಿಡು, ನಾನು ಫ್ರೀ ಆಗಿರ್ಬೇಕು, ನನಗೆ ರೆಸ್ಟ್ ಬೇಕಂತೇಳಿ ಒಂದು ಸ್ವಲ್ಪ ಮೊಬೈಲ್ ನೋಡ್ತೀವಿ, ಇಲ್ಲ TV ನೋಡ್ತೀವಿ. ಅಂದರೆ ಮಕ್ಕಳ ಜೊತೆ ನಾವು ಬೆರೆಯಲ್ಲ. ಅವಾಗ ಏನಾಗ್ತದೆ ಬಿಡ್ತಾವೆ ಅಂದರೆ, ಮಕ್ಕಳು ಒಂಟಿಯಾಗಿ ಬಿಡ್ತಾವೆ. ಮಕ್ಕಳು ಏನು ಮಾಡ್ತಾವೆ, ಅವ್ರು ಕ್ರೀಡಾ ಮಾಡಕ್ಕೆ ಬಿಡ್ತಾವೆ. ನಾವು ಮೊಬೈಲ್ ಕೊಟ್ಟು ಅಥವಾ TV ಹಚ್ಚಿ ಕೈ ಬಿಟ್ಬಿಡ್ತೀವಿ. ಅವಾಗ ಮಕ್ಕಳು ಅವ್ರ ಪಾಡಿಗೆ ಅವ್ರು ಬಿಡ್ತಾವೆ ಅಂದ್ರೆ ಅವ್ರು ಏನು ಮಾಡಬೇಕು ಗೊತ್ತಾಗಲ್ಲ. ಯಾವಾಗ ಆ ಮಕ್ಕಳು ನಮ್ಮ ಜೊತೆಗೆ ಬೆರಿತಾವೆ, ದೊಡ್ಡವ್ರ ಜೊತೆ ಇರ್ತಾವೆ, ನಮ್ಮಿಂದ ನಾವು ಕಲಿತಾವೆ, ತಿಳ್ಕೊತಾವೆ ನಾಲೆಜನ್ನು. ಈಗ ನಾವು ಒಂಟಿತನ ಅಂದರೆ, ಈಗ ಎಷ್ಟೋ ಮಂದಿಗೆ ಏನಾಗ್ತಿದೆ, ಮನೆಯಲ್ಲೆಲ್ಲ ಮಕ್ಕಳು ಆಗಿರ್ಬೋದು, ನಾವು ದೊಡ್ಡವರಾಗಿರ್ಬೋದು, ನಂಗೊಂದು ಸಪ್ರೇಟ್ ರೂಮ್ ಬೇಕು, ನನ್ನ ರೂಮ್ ಇದು, ಇಲ್ಲಿ ಯಾರು ಬರೋಂಗಿಲ್ಲ, ನನ್ನ ವಸ್ತು ಯಾರು ಮುಟ್ಟಂಗಿಲ್ಲ. ಈಗ ಎಕ್ಸಾಂಪಲ್ ಮನೆಯಲ್ಲಿ 2 ಮಕ್ಕಳು ಅಂದ್ಕೊಳ್ಳಿ, 2 ಹೆಣ್ಮಕ್ಳು ಇದ್ದಾವೆ, 2 ಗಂಡು ಮಕ್ಕಳು ಇದ್ದಾವೆ. ಅವರಿಗೆ ನನಗೆ ಬೇಕು ಇಬ್ಬರಿಗೂ ಅಂತಾರದು. ಆ ಥರ ಇವತ್ತು ನಾವು ಮಾಡಬಾರ್ದು. ಏನಾಗುತ್ತೆ ಅಂತ ಹೇಳಿದ್ರೆ, ನಾವೇ ಪ್ರವೇಶ ಉಂಟಾಗ್ತದೆ. ಇವತ್ತು ಮಕ್ಕಳಿಗೆ ನಾವೇ ಪ್ರವೇಶಿಸ್ತದೆ, ಇದು ನಿಂದು ಇದು ಮಾಡ್ಬೇಡ, ಆ ಥರ ಆಗ್ತಿದೆ ಇವತ್ತು. ಆ ಥರ ಆಗ್ಬಾರ್ದು. ಒಂದೇ ಕೊಡ್ರಿ, ಒಂದರಲ್ಲಿ ಇಬ್ಬರು ಹಂಚ್ಕೋಬೇಕು. ಅವರು ಒಂದರಲ್ಲಿ ಅನ್ಯನ್ವಾಗಿ ಹಂಚ್ಕೊಂಡು ಬಾಳೋದನ್ನು ನಾವು ಕಲಿಸ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಮುಂದೆ ಏನಾದರೂ ಇವನಿಗೆ ಏನಾದರೂ ಸಮಸ್ಯೆ ಆಯ್ತಪ್ಪ, ಇವಳಿಗೆ ಏನಾದರೂ ಸಮಸ್ಯೆ ಆಯಿತು, ಅವ್ರ ಕಷ್ಟಕ್ಕೆ ಇವ್ರು ಸ್ಪಂದನೆ ಮಾಡಬೇಕು, ಇವ್ರ ಕಷ್ಟಕ್ಕೆ ಅವ್ರು ಸ್ಪಂದನೆ ಮಾಡ್ಬೇಕು. ಅವಾಗ ಏನಾಗುತ್ತೆ, ಒಂಟಿತನ ಬರಲ್ಲ. ಎಲ್ಲರ ಜೊತೆಗೆ ಅನ್ಯೋನ್ಯವಾಗಿ ಬರೋದನ್ನು ಕಲಿತಾರೆ ಮಕ್ಕಳು. ಈಗ ನೋಡಿ, ಎಕ್ಸಾಂಪಲ್ ಇವತ್ತು ನಾವು ಎಲ್ಲರೂ ಒಟ್ಟಿಗೆ ಸೇರಿದ್ದೇವೆ, ಇದೊಂದೇನೋ ಒಂದು ಚೆನ್ನಾಗಿ ಒಂದು ಖುಷಿ ಅನಿಸುತ್ತೆ. ಎಲ್ಲರೂ ಪೇರೆಂಟ್ಸ್ ಬಂದಿದ್ದೀರಿ, ಎಲ್ಲ ಮಕ್ಕಳು ಬಂದಿದ್ದಾರೆ, ಟೀಚರ್ಸ್ ಇದ್ದಾರೆ, ಸರ್ ಇದ್ದಾರೆ, ಮೇಡಮ್ ಇದ್ದಾರೆ, ಎಲ್ಲರೂ ಬಂದಿದ್ದೇವೆ. ಇದೇನೋ ಒಂದು ಸಮಾರಂಭ. ಈ ಥರ ಯಾವಾಗ ನಾವು ಬೆರಿತೀವಿ,
ಸಮಾಜದಲ್ಲಿ ಏನೆಲ್ಲ ಆಗ್ತಿದೆ ಏನೆಲ್ಲ ಹೋಗ್ತಿದೆ ಅನ್ನೋ ತಿಳ್ಕೊಳ್ತಿಲ್ಲ ಅಂದ್ರೆ ಏನಾಗುತ್ತೆ, ನಾವು ಒಂಟಿಯಾಗಿ ಬರೀ ನಮ್ಮ ಜೀವನ ಅದೇ ನಾರ್ಮಲ್ ಆಗಿಬಿಡುತ್ತೆ. ಹೋಗು ಕೆಲಸ ಮಾಡು, ಬಾ ಊಟ ಮಾಡು, ಟಿವಿ ನೋಡು, ಮಲ್ಕೊ, ಇಷ್ಟಕ್ಕೆ ಸೀಮಿತ ಆಗ್ಬಾರ್ದು ನಮ್ಮ ಜೀವನ. ಇದಾಗುತ್ತೆ. ಮತ್ತು ಇವತ್ತಿನ ಪ್ರೆಸೆಂಟಿನ ನಮ್ಮ ಜಮಾನದಲ್ಲಿ ಪ್ರಸ್ತುತ ಸಮಾಜದಲ್ಲಿ ಒಂಟಿತನ ಬರಲಿಕ್ಕೆ ಒಂದು ಮೇನ್ ಆಗಿ ರೀಸನ್ ಅಂದರೆ ನಮ್ಮ ಮೊಬೈಲ್ ಜಂಗಮವಾಣಿ. ಇವತ್ತು ಅದರಿಂದ ತುಂಬಾನೇ ಇವತ್ತು ಮಕ್ಕಳಾಗಿರ್ಬೋದು, ನಾವಾಗಿರ್ಬೋದು, ನಮ್ಮ ಎಕ್ಸಾಂಪಲ್ ನಮ್ಮ ಹೇಳ್ತೀನಿ, ಎಷ್ಟೋ ಜನ ಇವತ್ತು ಒಂಟಿತನ ಅನುಭವಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ಹೊರಗಡೆ ನಾವು ಚಿಕ್ಕ ಮಕ್ಕಳಿಗೆ ನಾವಿದ್ದಾಗ ನಾವು ಹೊರಗಡೆ ಗುಂಪಾಟ ಆಡ್ತಿದ್ವಿ. ಕಬಡ್ಡಿ, ಖೋ ಖೋ, ಸರಗೋಲು, ಮರಕೋತಿ ಆಟ, ಇಂಥವೆಲ್ಲ ಎಲ್ಲ ಗುಂಪು ಆಟನ ಆಡ್ತಿದ್ವಿ ನಾವೆಲ್ಲ. ಬುಗುರಿ, ಚಿನ್ನಿ ದಾಂಡು ಇಂಥವೆಲ್ಲ ಎಲ್ಲರೂ ಒಟ್ಟಿಗೆ ಸೇರಿ ಆಡ್ತಿದ್ವಿ. ಇವಾಗ ಏನಾಗ್ತದೆ, ಇವಾಗಿನ ಮಕ್ಕಳು ಹಂಗಲ್ಲ. ಜಸ್ಟ್ ಮೊಬೈಲ್ ತಗೊಂತಾರೆ, ಪಬ್ಜಿ, ಸಿಂಟು, ವಾಟ್ಸಪ್, ಯೂಟ್ಯೂಬ್ ನೋಡ್ಕೊಂಡು ಒಬ್ಬರೇ ತೊಗೊಂಡ್ಬಿಡ್ತಾರೆ. ಒಂದೊಂದು ತಾಸು ಮೇಲೆ ಬಿಡುವುದಿಲ್ಲ ಮಕ್ಕಳು. ಆ ಮಕ್ಕಳು ಅದ್ರಲ್ಲಿ ಏನಾಗುತ್ತೆ, ಮಕ್ಕಳು ಸ್ವಲ್ಪ ಒಬ್ಬರೇ ಇರೋಕೆ ಇಷ್ಟಪಡ್ತಾರೆ. ಯಾರು ಜಾಸ್ತಿ ಮನೆಗೆ ಬಂದ್ರೆ ಯಾರು ಮಾತಾಡಂಗಿಲ್ಲ. ಯಾರಾದ್ರೂ ಮನೆಗೆ ಬೇರೆಯವ್ರು ಬೀಗರಾಗಿರ್ಬೋದು, ಯಾರಾದ್ರೂ ರಿಲೇಷನ್ ಬಂದ್ರೆ ಅವ್ರ ಜೊತೆ ಮಾತಾಡಂಗಿಲ್ಲ ಮಕ್ಕಳು. ಸುಮ್ಮನೆ ಅವ್ರ ಪಾಡಿಯವ್ರು ಟಿವಿ ನೋಡ್ತಾ ಇರ್ತಾರೆ, ಇಲ್ಲಾಂದ್ರೆ ಅವ್ರ ಪಾಡಿಯವ್ರು ಮೊಬೈಲ್ ನೋಡ್ತಾ ಇರ್ತಾರೆ. ಇಂಥದ್ದನ್ನು ನಾವು ಮಕ್ಕಳಿಗೆ ನಾವು ಕಲಿಸ್ಬಾರ್ದು. ನಮ್ಮ ಹಿಂದಿನ ಆಚಾರ ವಿಚಾರಗಳ ಸಂಸ್ಕೃತಿ ಕಲ್ಚರ್ ಅದನ್ನೆಲ್ಲ ನಮ್ಮ ಮಕ್ಕಳಿಗೆ ನಾವು ತಿಳಿ ಹೇಳ್ಬೇಕಾಗುತ್ತೆ. ಇವತ್ತು ನೋಡಿ ಇಂಡಿಪೆಂಡೆನ್ಸ್ ಡೇ ಇದೆ. ಇಂಡಿಪೆಂಡೆನ್ಸ್ ಡೇ ಅಂದ್ರೆ ಏನು, ಇವತ್ತು ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಹೆಂಗೆ ಬಂತು, ನಾವು ಇದನ್ನ ಯಾವ ಥರ ಪಡ್ಕೊಂಡ್ವಿ, ಇದಕ್ಕೆ ವರ್ಷ ನಾವು ಯಾವ ಥರ ಆಚರಣೆ ಮಾಡ್ತೀವಿ, ಇದನ್ನೆಲ್ಲ ನಾವು ಮಕ್ಕಳಿಗೆ ತಿಳಿ ಹೇಳಿ ಕರ್ಕೊಂಡ್ಬರ್ಬೇಕಾಗತ್ತೆ, ತಿಳಿಸ್ಬೇಕಾಗತ್ತೆ. ಅದನ್ನ ಬಿಟ್ಟು ಈಗಿನ ಮಾಡರ್ನ್ ಕಲ್ಚರ್ ಕಲ್ತಾ ಹೋದ್ರೆ ನಮ್ಮ ಹಿಂದಿನ ಸಂಸ್ಕೃತಿಗೆ ಯಾವುದೋ ಥರ ಬೆಲೆ ಇರಲ್ಲ. ಅವಾಗ ಇವಾಗ ನೋಡಿ ಎಷ್ಟೋ ಜನ ಇವತ್ತು ಕಾಲೇಜ್ ವಿದ್ಯಾರ್ಥಿಗಳಾಗಿರ್ಬೋದು, ಸ್ಕೂಲ್ ವಿದ್ಯಾರ್ಥಿಗಳಾಗಿರ್ಬೋದು, ಇವತ್ತು ಆತ್ಮಹತ್ಯೆ ಕೇಸ್ಗಳು ತುಂಬ ಆಗ್ತಿದೆ. ನೀವು ಕೂಡ ಪೇಪರ್ ಓದ್ತೀವಿ, ನಾವು ಕೂಡ ಟಿವಿ ನ್ಯೂಸ್ ಎಲ್ಲ ನೋಡ್ತಿರ್ತೀವಿ. ಯಾಕಂತ ಹೇಳಿದ್ರೆ ಆ ಮಕ್ಕಳಿಗೆ ಆತ್ಮಸ್ಥೈರ್ಯ ಅನ್ನೋದು ಕಡಿಮೆ ಇರುತ್ತೆ. ಎಷ್ಟೋ ಮಂದಿ ಇವತ್ತು ಎಷ್ಟೋ ಮಂದಿ ಹೆಣ್ಮಕ್ಳಾಗಿ ಗಂಡ್ಮಕ್ಳಾಗಿರ್ಬೋದು ಪಾಸ್ ಆಗಿರ್ತಾರ, ಅವರು 65-75% ಮಾಡ್ತಾರ. ಒಂದು ಯಾವುದೋ ಸಬ್ಜೆಕ್ಟ್ ಸ್ಕೋರ್ ಕಡಿಮೆ ಬಂದಾಗ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಬಾವಿ ಬೀಳ್ತಾರೆ ಅಥವಾ ನೇಣು ಹಾಕೊಳ್ತಾರೆ. ಎಷ್ಟಾಗ್ತಿದೆ, ಯಾಕಂದ್ರೆ ಅವ್ರಿಗೆ ಅವರಲ್ಲಿ ಒಂದು ಆತ್ಮಸ್ಥೈರ್ಯ ಇಲ್ಲ. ನಾವು ನಮ್ಮ ಜೊತೆಗೆ ಬೆರೆಯಾಗಿ ನಾವು ಬಿಟ್ಟಿಲ್ಲ, ಮತ್ತೊಬ್ಬರ ಜೊತೆ ಒಬ್ಬರನ್ನೇ ಒಂಟಿಯಾಗಿ ಬರ್ತಾರೆ ಇವರು. ಆ ಥರ ಅವ್ರನ್ನ ಎಲ್ಲರ ಜೊತೆ ಮಿಂಗಲಾಗಿ ನಾವು ಬಿಡಬೇಕಾಗುತ್ತೆ. ಸಪ್ರೇಟ್ ಮಾಡ್ಕೋಬೇಕು. ಮತ್ತು ಆಮೇಲೆ ನಾವು ಬೇರೆಯವ್ರ ಜೊತೆ ಬೇರೆಯವ್ರಿಂದ ಏನಾರ ಪ್ರಯೋಜನ ಆಗುತ್ತೆ ನೋಡಿ, ಏನೇನೋ ಉಪಯೋಗ ಇದೆ, ಅದರಿಂದ ಏನೆಲ್ಲ ಹೆಲ್ಪ್ ಆಗುತ್ತೆ. ಈಗ ಎಕ್ಸಾಂಪಲ್ ಹಂಗೆ ನಾವು ಈಗ ರೋಡಲ್ಲಿ ಹೋಗ್ತಾ ಇದ್ವಿ, ಏನೋ ಒಂದು ನಮ್ಮ ಸಮಸ್ಯೆ ಆಯ್ತು ಒಂದು ಎಕ್ಸಾಂಪಲ್ ಹಂಗೆ ಈಗ ಸರ್ ಎಲ್ಲ ರೋಡ್ ಹೋಗ್ತಾ ಇದ್ರು, ಹಂಗೆ ಜಸ್ಟ್ ನಾವು ಡೈಲಿ ಅದೇ ರೋಡಲ್ಲಿ ಅಡ್ಡಾಡ್ತಿದ್ವಿ. ನಮ್ದು ಮನೆಯಲ್ಲಿ ಇತ್ತು, ಸರ್ ಬರ್ತಾ ಇದ್ದಿದ್ದೆ, ಸುಮ್ಮನೆ ಹೋಗೋದಲ್ಲ, ಹಂಗೆ ಜಸ್ಟ್ ಒಂದು ಹಾಯ್, ಜಸ್ಟ್ ಒಂದು ಸ್ಮೈಲ್ ಕೊಟ್ಟು ಮಾತಾಡೋದು, ಎಷ್ಟೊಂದು ಸ್ಮೈಲ್ ಕೊಡ್ರಿ. ಯಾಕಂತ ಹೇಳಿದ್ರೆ ಮುಂದೆ ಏನಾದರೂ ಆಯ್ತಪ್ಪ, ನಾನು ಎಲ್ಲೋ ಮಾರ್ಕೆಟ್ಗೆ ಹೋಗಿದ್ದೆ, ಬೈಕ್ ತೊಗೊಂಡು ಹೋಗ್ತಾ ಇದ್ದೆ, ಅನ್ಎಕ್ಸೆಪ್ಟೆಡ್ ಆಗಿ ನನಗೆ ಏನೋ ಒಂದು ಅಪಘಾತ ಆಯಿತು, ನಾನು ರೋಡ್ ಆಕ್ಸಿಡೆಂಟ್ ಬಿದ್ದೆ. ಅವಾಗ ಸರ್ ಆ ರೋಡಲ್ಲಿ ಬಸ್ಸರ್ ಬರ್ತಾ ಇದ್ರು. ಅವಾಗ ಇವರು ನಮ್ಮ ಮನೆಯಲ್ಲಿ ಇದ್ರಲ್ಲ, ಜಸ್ಟ್ ಸ್ಮೈಲ್ ಮಾಡ್ತಾ ಇದ್ರು, ನಾನು ಮಾತಾಡ್ತಿದ್ರು. ನಮ್ಮ ಪರಿಚಯದವ್ರು ಬೆಳೆ ಅಂತ ಬಂದು ಅವ್ರಿಗೆ ಸಹಾಯ ಮಾಡ್ತಾರೆ. ಇರೋದು ಏನಾಗುತ್ತೆ, ಯಾರೋ ಬಿಡಪ್ಪ ನಾ ಬಿದ್ರ ಬೆಳಿಬಿಡು, ನಮಗೆ ಯಾರೋ ನಮ್ಮ ಪರಿಚಯ ಬಿಡು, ನಮ್ಮ ಪಕ್ಕದ ಮನೆಯವರಾಗಿ ನಮ್ಮ ಏನಾದ್ರು ಸಹಾಯ ಮಾಡಲ್ಲ ಅಂದ್ರೆ ಏನಾಗುತ್ತೆ, ಹೆಲ್ಪಿಂಗ್ ನೇಚರ್ ಕಡಿಮೆ ಆಗುತ್ತೆ. ಮತ್ತು ಈಗ ನಮ್ಮ ಮುಂದಿನ ಮಕ್ಕಳಿಗೆ ಬೆಳಿಗ್ಗೆ ಆಗಿರ್ಬೋದು, ನಾವು ಬೇರೆಯವರಿಗೆ ಸಹಾಯ ಮಾಡೋದು, ಕಷ್ಟದಿದ್ದರೂ ಸಹಾಯ ಮಾಡೋದಾಗಿರ್ಬೋದು, ಪ್ರತಿಯೊಂದು ನಾವು ಕಲಿಸ್ಬೇಕಾಗತ್ತೆ. ಈಗ ನಾವು ಎಕ್ಸಾಂಪಲ್ ಬಸ್ಸಲ್ಲಿ ಹೋಗ್ತಾ ಇರ್ತೀವಿ, ಬಸ್ಸಲ್ಲಿ ಹೋಗ್ತಾ ಇರುವಾಗ ನಾವು ಕುತ್ಕೊಂಡಿರ್ತೀವಿ, ಯಾರೋ ಒಬ್ಬರು ವಯಸ್ಸಾದವ್ರು ಬರ್ತಾರೆ, ಗರ್ಭಿಣಿಯವರು ಬರ್ತಾರೆ, ಯಾರಾದ್ರೂ ಪೇಷಂಟ್ ಬರ್ತಾರೆ, ಅವಾಗ ಏನಾಗುತ್ತೆ, ನಾವು ಸೀಟ್ ಬಿಟ್ಟು ಕೊಡ್ಬೇಕಾಗತ್ತೆ, ಸಹಾಯ ಮಾಡೋದಾಗಿರ್ಬೋದು. ಇಂಥ ಒಂದು ಎಲ್ಲ ನಾವು ಕಲಿಸೋದ್ರಿಂದ ಆಗುತ್ತೆ ಈ ಒಂಟಿತನ ನಾವು ಹೋಗಲಾಡಿಸ್ಬೋದು. ಅದ್ರ ಜೊತೆಗೆ ಈ ಒಂಟಿತನ ಹೋಗಲಾಡಿಸ್ಬೇಕು ಕೆಲವೊಂದು ಪರಿಹಾರ ಅಂತ ಹೇಳಿದ್ರೆ, ಈಗ ಕೆಲವೊಂದು ಸಂಘಗಳಿರ್ತವೆ. ಯಾವುದೋ ಒಂದು ಇದು ಗ್ರಾಮೀಣ ಸಂಘ ಅಂತ ಬರುತ್ತೆ, ಈ ಮಹಿಳಾ ಸಂಘ ಅಂತ ಬರುತ್ತೆ, ಅಥವಾ ಹಿರಿಯ ನಾಗರಿಕರ ಅಭಿವೃದ್ಧಿ ಸಂಘ ಅಂತ ಬರುತ್ತೆ, ಅಥವಾ ಇದು ದೇವಸ್ಥಾನ ಕಮಿಟಿ ಅಂತ ಇರುತ್ತೆ, ಮಸೀದಿ ಕಮಿಟಿ ಅಂತ ಇರ್ತಾವೆ, ಚರ್ಚ್ ಕಮಿಟಿ ಅಂತ ಸದಸ್ಯರು ಇರ್ತಾರೆ, ಮೆಂಬರ್ ಇರ್ತಾರ, ಅಂಥದ್ರಲ್ಲಿ ನಾವು ಸದಸ್ಯತೆ ಪಡ್ಕೊಳ್ಳೋದಾಗಿರ್ಬೋದು. ಅದರಲ್ಲಿ ಹೋಗಿ ಈಗ ಹಬ್ಬ ಆಚರಣೆ, ರಂಜಾನ್, ಕ್ರಿಸ್ಮಸ್ ಅಂತ ಬಂದಾಗ, ಗಣಪತಿ ಹಬ್ಬ ಬಂದಾಗ ನಾವೆಲ್ಲರೂ ಏನಾಗುತ್ತೆ ಒಟ್ಟಿಗೆ ಸೇರಬೇಕಾಗುತ್ತೆ. ಹೋಗಿ ಅಲ್ಲಿ ಮುಂದಾಳತ್ವ ವಹಿಸಿ ಕೆಲವೊಂದು ಕಾರ್ಯಕ್ರಮ ನಾವು ನಡೆಸಿಕೊಟ್ಟು ಎಲ್ಲದನ್ನು ಭಾಗಿಯಾಗೋದ್ರಿಂದ ಏನಾಗುತ್ತೆ,